ನಮ್ಮ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅದು ಕಲಾಪದ ಸಂದರ್ಭದಲ್ಲಿ ನಾವು ಕೂಡ ಓಲಾ ಊಬರ್ ಮಾದರಿಯಲ್ಲೇ ಟ್ಯಾಕ್ಸಿ ಲಾಂಚ್ ಮಾಡ್ತೀವಿ, ಅದರಲ್ಲಿ ಬೈಕನ್ನು ಕೂಡ ಸೇರ್ಪಡೆ ಆಗುವಂಥ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಅಂತಲೂ ಕೂಡ ಮಾಡ್ತೀವಿ ಅಂತ ಹೇಳಿರೋದು ಎಲ್ಲ ಒಂದು ಕಡೆ ನಮಗೆ ತುಂಬಾ ಬೇಸರ ತಂದಿದೆ. ಆಟೋ ಮತ್ತು ಕ್ಯಾಬು ಇವೆರಡೇ ಮೇಯ್ನಾಗಿ ಇರೋ ಅಂಥ ಒಂದು ಪ್ಯಾಸೆಂಜರ್ಗಳು ಬಳಸುವಂಥ ಒಂದು ವಾಹನಗಳಾಗಿರಬೇಕು. ಅಂಥದ್ರಲ್ಲೂ ಬೈಕ್ನ ಇನ್ಕ್ಲೂಡ್ ಮಾಡ್ತೀವಿ ಅಂದಾಗ ಎಲ್ಲ ಒಂದು ಕಡೆ ಬೇಸರ ಆಯಿತು. ನಾವು ಈ ಹೈಕೋರ್ಟ್ ಕೊಟ್ಟಿರೋ ಆದೇಶ ಮತ್ತು ಅಮಿತ್ ಶಾ ಅವ್ರು ಹೇಳಿರೋ ಅಂಥ ಸ್ಟೇಟ್ಮೆಂಟು ಮತ್ತು ನಮ್ಮ ರಾಜ್ಯ ಸರ್ಕಾರ 6 ವಾರ ಆದಮೇಲೆ ಏನು ನಿಲುವನ್ನು ತಗೊಳುತ್ತೆ ಅನ್ನೋದು ಕೂಡ ತುಂಬ ಎದುರು ನೋಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಈ ಸಂಸ್ಥೆಗಳಿಗೆ ಅವರು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೋದು. ರಾಜ್ಯ ಸರ್ಕಾರದ ಮನವೊಲಿಸುವಂಥ ರೀತಿಯಲ್ಲಿ ಒಳಗಿಂದೊಳಗೆ ಅಮಿತ್ ಶಾ ಅವ್ರು ಹೇಳಿರೋ ಅಂಥ ರೀತಿಯಲ್ಲಿ ಎಲ್ಲೋ ಬೋರ್ಡು ಬೈಕು ಏನಾದರೂ ಪ್ರೋಸೆಸ್ ಆಗ್ಬೋದೇನೋ ಅನ್ನೋ ಒಂದು ಆಲೋಚನೆ ನಮ್ಮಲ್ಲೂ ಕೂಡ ಇದೆ. ಮಾನ್ಯ ಹೈಕೋರ್ಟು ನ್ಯಾಯಾಧೀಶರು 6 ವಾರ ಅಂತ ಹೇಳಿ ಆ್ಯಪ್ ಆಧಾರಿತ ಎಲ್ಲ ಆ್ಯಪ್ ಸಂಸ್ಥೆಗಳು ಏನು ಬೈಕ್ ಟ್ಯಾಕ್ಸಿ ಅಂತ ರನ್ ಮಾಡ್ತಾ ಇದ್ದಾವೆ ಎಲ್ಲರಿಗೂ ಕೂಡ 6 ವಾರ ಅಂತ ಕೊಟ್ಟಿದ್ದೇ ನಮಗೆ ಬೇಸರ ಆಗಿರುವಂಥದ್ದು. ಯಾಕೆ ಅಂದರೆ ಇಲ್ಲೀಗಲ್ ಅನ್ನೋದು ಕಾನೂನಿಗೂ ಕೂಡ ಅರಿವಾಗ್ಬಿಟ್ಟಿದೆ. ಹಂಗಾಗಿ 6 ವಾರ ಸಮಯ ಕೊಟ್ಟೋ ಬದಲು ಕೇವಲ 3 ವಾರ ಅಂತ ಸಮಯ ಕೊಟ್ಬಿಟ್ಟಿದ್ರು ತುಂಬ ಚೆನ್ನಾಗಿರೋದು ಅನ್ನೋದು ನಮ್ಮ ಅನಿಸಿಕೆಯೂ ಕೂಡ ಆಗಿತ್ತು. ಆದರೆ ಹೈಕೋರ್ಟ್ ಆದೇಶ ಕೊಟ್ಟ ಮೇಲೆ ನಾವು ಅದಕ್ಕೆ ತಲೆ ಖಂಡಿತ ಬಾಗ್ತೀವಿ. ಯಾಕೆಂದರೆ ನಾವು ಹೈಕೋರ್ಟ್ ಅಂದರೆ ನಮಗೆ ದೇವ್ರ ಸಮಾನ. ಹಾಗಾಗಿ ಜಡ್ಜು ದೇವ್ರ ರೂಪದಲ್ಲಿ ವಾಣಿಜ್ಯ ಬಳಕೆ ಕಮರ್ಷಿಯಲ್ ವೆಹಿಕಲ್ ಹೊಂದಿರುವಂತಹ ಆಟೋ ಮತ್ತು ಕ್ಯಾಬ್ ಚಾಲಕರುಗಳಿಗೆ ಒಂದು ಒಳ್ಳೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಭಾವಿಸಿದ್ದೀವಿ. ಆದರೆ ಈ 6 ವಾರದಲ್ಲಿ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಹೇಳಿದೆ. ಮತ್ತು ಸರ್ಕಾರ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಇದಕ್ಕೊಂದು ಅನುಕೂಲತೆಯ ಒಂದು ವ್ಯವಸ್ಥೆನೂ ಕೂಡ ಅನ್ನೋ ಒಂದು ಪದ ಬಳಕೆಯಲ್ಲಿ ಮಾಡಿರೋದ್ರಿಂದ ನಮಗೆಲ್ಲ ಒಂದು ಕಡೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅದು ಕಲಾಪದ ಸಂದರ್ಭದಲ್ಲಿ ನಾವು ಕೂಡ ಓಲಾ ಊಬರ್ ಮಾದರಿಯಲ್ಲೇ ಟ್ಯಾಕ್ಸಿ ಲಾಂಚ್ ಮಾಡ್ತೀವಿ, ಅದರಲ್ಲಿ ಬೈಕನ್ನು ಕೂಡ ಸೇರ್ಪಡೆ ಆಗುವಂಥ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಅಂತಲೂ ಕೂಡ ಮಾಡ್ತೀವಿ ಅಂತ ಹೇಳಿರೋದು ಎಲ್ಲ ಒಂದು ಕಡೆ ನಮಗೆ ತುಂಬಾ ಬೇಸರ ತಂದಿದೆ. ಯಾಕೆಂದರೆ ಈ ಒಂದು ಪ್ಯಾಸೆಂಜರ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡುವಂತಹ ಪ್ಯಾಸೆಂಜರ್ಗಳಿಗೆ ಇಲ್ಲಿ ಬೈಕ್ ಅನ್ನೋದು ಬರಲೇ ಕೂಡದು. ಆಟೋ ಮತ್ತು ಕ್ಯಾಬು ಇವೆರಡೇ ಮೇಯ್ನಾಗಿ ಇರೋ ಅಂಥ ಒಂದು ಪ್ಯಾಸೆಂಜರ್ಗಳು ಬಳಸುವಂಥ ಒಂದು ವಾಹನಗಳಾಗಿರಬೇಕು. ಅಂಥದ್ರಲ್ಲೂ ಬೈಕ್ನ ಇನ್ಕ್ಲೂಡ್ ಮಾಡ್ತೀವಿ ಅಂದಾಗ ಎಲ್ಲ ಒಂದು ಕಡೆ ಬೇಸರ ಆಯಿತು. ನಾವು ಈ ಹೈಕೋರ್ಟ್ ಕೊಟ್ಟಿರೋ ಆದೇಶ ಮತ್ತು ಅಮಿತ್ ಶಾ ಅವ್ರು ಹೇಳಿರೋ ಅಂಥ ಸ್ಟೇಟ್ಮೆಂಟು ಮತ್ತು ನಮ್ಮ ರಾಜ್ಯ ಸರ್ಕಾರ 6 ವಾರ ಆದಮೇಲೆ ಏನು ನಿಲುವನ್ನು ತಗೊಳುತ್ತೆ ಅನ್ನೋದು ಕೂಡ ತುಂಬ ಎದುರು ನೋಡ್ತಾ ಇದ್ದೀವಿ. ನಮಗೆ ಒಂದಷ್ಟು ಮಾಹಿತಿಗಳು ಬಂದಿರುವಂಥದ್ದೇನು ಅಂದರೆ ಈ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಈ ರೀತಿಯ ಆ್ಯಪ್ ಸಂಸ್ಥೆಗಳಿಗೆ ಶೇರ್ ಹೋಲ್ಡರ್ಗಳಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮತ್ತು ಕೆಲವು ಬಿಸ್ನೆಸ್ ಮ್ಯಾನ್ಗಳು ಮತ್ತು ಕೆಲವು ರಾಜಕೀಯ ನಾಯಕರುಗಳ ಮಕ್ಕಳುಗಳು ಕೂಡ ಇದರಲ್ಲಿ ಶೇರ್ ಹೋಲ್ಡರ್ಗಳಾಗಿ ಹಣ ಹಾಕಿದ್ದಾರೆ ಅಂತ ಹೇಳಿ ನಮಗೆ ಒಂದಷ್ಟು ಮಾಹಿತಿಗಳು ಕೂಡ ಇದ್ದಾವೆ. ಹಂಗಾಗಿ ಎಲ್ಲ ಒಂದು ಕಡೆ ಈ ಸಂಸ್ಥೆಗಳಿಗೆ ಅವರು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೋದು. ರಾಜ್ಯ ಸರ್ಕಾರದ ಮನವೊಲಿಸುವಂಥ ರೀತಿಯಲ್ಲಿ ಒಳಗಿಂದೊಳಗೆ ಅಮಿತ್ ಶಾ ಅವ್ರು ಹೇಳಿರೋ ಅಂಥ ರೀತಿಯಲ್ಲಿ ಎಲ್ಲೋ ಬೋರ್ಡು ಬೈಕು ಏನಾದರೂ ಪ್ರೋಸೆಸ್ ಆಗ್ಬೋದೇನೋ ಅನ್ನೋ ಒಂದು ಆಲೋಚನೆ ನಮ್ಮಲ್ಲೂ ಕೂಡ ಇದೆ. ಹಂಗಾಗಿ 6 ವಾರ ಹೈಕೋರ್ಟ್ ಕೊಟ್ಟಿರೋ ಅಂತಹ ಈ ತೀರ್ಪನ್ನ ತದನಂತರ 6 ವಾರದಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದು ಕೂಡ ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಬೈಕ್ ಟ್ಯಾಕ್ಸಿಗೆ ಲೀಗಲ್ ಮಾಡ್ತಾರೆ ಅಂದರೆ ಲೀಗಲ್ ಆಗಿ ಪರ್ಮಿಷನ್ ಕೊಡ್ತಾರೆ, ಒಂದು ಡ್ರೆಸ್ ಕೊಡ್ತಾರ, ಒಂದು ಏನೋ ಒಂದು ಖಂಡಿತ ಸರ್. ಈಗ ನಮಗೆ ಇದು ಬಂದರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ಬೋದಾ ಸರ್? ಇಲ್ಲಿ ಒಂದು ಅಮಿತ್ ಶಾ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಏನಾದರೂ ಒಂದು ವೇಳೆ ಎಲ್ಲೋ ಬೋರ್ಡ್ ಬೈಕ್ ಅಂತ ಏನಾದರೂ ಪ್ರೋಸೆಸ್ ಮಾಡಿದ್ರೆ, ನಮ್ಮ ರಾಜ್ಯ ಸರ್ಕಾರ ಏನಾದರೂ ಮಾಡದೆ ಹಂಗೆ ಇತ್ತು ಅಂದರೆ ಈ ಆ್ಯಪ್ ಸಂಸ್ಥೆಗಳು ಅಮಿತ್ ಶಾ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧರಿಸಿ ಬೆಂಗಳೂರಿನಲ್ಲಿ ರನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕೇಳಕ್ಕೆ ಬಂದರೆ ನಮಗೆ ಕೇಂದ್ರ ಸರ್ಕಾರದಲ್ಲೇ ಆ ಥರ ಹೇಳಿದ್ದಾರೆ ಅಂತೇಳಿ ಅವ್ರ ಕಡೆ ಬೆರಳು ಮಾಡಿ ತೋರಿಸುವಂಥ ಕೆಲಸ ಮಾಡ್ಬೋದು. ಇಲ್ಲ ರಾಜ್ಯ ಸರ್ಕಾರದಲ್ಲೇ ಯಾರನ್ನಾದರೂ ಮಿನಿಸ್ಟ್ರುಗಳನ್ನ ಹಿಡ್ಕೊಂಡು ಅಮಿತ್ ಶಾ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಆಧರಿಸಿ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿಸ್ಕೊಳ್ಳುವಂಥ ರೀತಿಲೂ ಮಾಡ್ಬೋದು. ಆದರೆ ಒಂದು ವೇಳೆ ಏನಾದರೂ ಬೈಕ್ ಟ್ಯಾಕ್ಸಿಯಲ್ಲಿ ನೀವು ಹೇಳ್ದಂಗೆ ಯೂನಿಫಾರ್ಮ್ ಕೋಡ್ ಅನ್ನೋದನ್ನು ಏನಾದರೂ ಖಂಡಿತ ಮಾಡಲೇಬೇಕು. ಈಗ ಒಬ್ಬ ಆಟೋ ಚಾಲಕ ಮತ್ತು ಕ್ಯಾಬ್ ಚಾಲಕ, ಗೂಡ್ಸ್ ಗಾಡಿ ಚಾಲಕ, ಬಸ್ಸು, ಲಾರಿ ಈ ಥರ ಕಮರ್ಷಿಯಲ್ ವೆಹಿಕಲ್ಗಳನ್ನ ಓಡಿಸುವಂತಹ ಈ ಚಾಲಕರ ಸಮುದಾಯಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಎಲ್ರಿಗೂ ಕೂಡ ಯೂನಿಫಾರ್ಮ್ ಇದೆ. ನಮ್ಮ ಯಾವುದು ಟ್ರಾನ್ಸ್ಪೋರ್ಟ್ ಲೈನ್ ಏನಂತ ಹೇಳುತ್ತೆ, ಸ್ಟೇಟ್ ಪರ್ಮಿಟ್ ಹೊಂದಿರುವಂತಹ ಚಾಲಕರುಗಳು ಯಾರಿದ್ದಾರೆ
ಅಂಥವ್ರುಗಳು ಮಸ್ಟ್ ಅಂಡ್ ಶುಡ್ ಕಾಕಿ ಹಾಕಬೇಕು ಅಂತ. ಆಲ್ ಇಂಡಿಯಾ ಪರ್ಮಿಟ್ ಹೊಂದಿರುವಂಥ ಚಾಲಕರುಗಳು ಯಾರಿದ್ದಾರೆ ಅವರು ವೈಟ್ ಆ್ಯಂಡ್ ವೈಟ್ ಹಾಕಬೇಕು ಅಂತ. ಅಂಥದ್ರಲ್ಲಿ ಏನಾಗ್ತದೆ, ಆಟೋ ಅಂದರೆ ಫಿಕ್ಸು ಕಾಕಿ ಆ್ಯಂಡ್ ಕಾಕಿ ಅಂತ, ಪ್ಯಾಂಟು ಕಾಕಿ ಇರಬೇಕು, ಶರ್ಟು ಕಾಕಿ ಇರಬೇಕು. ಕ್ಯಾಬ್ ಅಂದರೆ ವೈಟ್ ಆ್ಯಂಡ್ ವೈಟ್ ಇರಬೇಕು ಅಂತ, ಗೂಡ್ಸ್ ಗಾಡಿ ಕಾಕಿ ಆ್ಯಂಡ್ ಕಾಕಿ ಇರಬೇಕು ಅಂತ. ಹೀಗೆ ಅದರದೇ ಆದ ಒಂದು ಯೂನಿಫಾರ್ಮ್ ಕೋಡ್ಗಳನ್ನ ಇಲಾಖೆಗಳು ನಮಗೆ ಕೊಟ್ಟಿದ್ದಾವೆ. ಹಂಗಿದ್ಮೇಲೆ ಏನಾಗ್ತದೆ, ಇವರು ಏನಾದರೂ ಕಮರ್ಷಿಯಲ್ ಅಂತ ಏನಾದರೂ ಟೂ ವೀಲರ್ಗಳು ಬಂತು ಅಂದರೆ ಖಂಡಿತ ನಾವು ಇದನ್ನೇ ಪ್ರಶ್ನೆ ಮಾಡಿ ಕೇಳ್ತೀವಿ, ಮಾಡಲೇಬೇಕು. ಈಗ ಟೂ ವೀಲರ್ ಓಡಿಸೋ ಅಂಥವನು ಕೂಡ ಅದರದೇ ಆದ ವೆಹಿಕಲ್ ಹೊಂದಿರಬೇಕು. ಈಗ ಸಪೋಸ್ ಒಂದು ವೇಳೆ ಒಂದು ಟೂ ವೀಲರ್ ಬಿಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ಹೀರೋ ಹೊಂಡ ತೊಗೊಂಬಿಡೋದು, ಪಲ್ಸರ್ ತೊಗೊಂಬಿಡೋದು, ಇನ್ಯಾವುದೋ ಒಂದು ಗಾಡಿ ತೊಗೊಂಬಿಡೋದಲ್ಲ. ಇದೇ ಗಾಡಿ ನೀನು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತೀಯ ಅಂದರೆ ಇದೇ ಗಾಡಿ, ಈ ಗಾಡಿ ಬಿಟ್ಟರೆ ನೀನು ಬೇರೆ ಗಾಡಿ ತಗೊಳಂಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಲರ್ ಅನ್ನೋದನ್ನ ಸೀಮಿತಗೊಳಿಸ್ಬಿಡ್ಬೇಕು. ಆ ರೀತಿಯಲ್ಲಿ ಟೂ ವೀಲರ್ಗಳನ್ನ ಕಲರ್ಗೆ ಸೀಮಿತಗೊಳಿಸುವಂಥ ರೀತಿಯಲ್ಲಿ ಮಾಡಿ. ಯಾಕೆಂದರೆ ಜನ ಆ ಟೂ ವೀಲರ್ ನೋಡ್ತಿದ್ದಂಗೆ ಬೇರೆ ಟೂ ವೀಲರ್ ನೋಡಿದಾಗ ಅವ್ರೇನು ಅನ್ಕೊಬೋದು, ಇದ್ಯಾವುದೋ ಸ್ವಂತ ಬಳಕೆದು, ಈ ಟೂ ವೀಲರ್ಗಳು ಟ್ಯಾಕ್ಸಿ ಪರ್ಪಸ್ಗೆ ಅಂತಲೇ ಬಿಟ್ಟಿದ್ದಾರೆ, ಹಂಗಾಗಿ ನಾವು ಇದೇ ಟ್ಯಾಕ್ಸಿಗೆ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರ ಆ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾಡಬೇಕು ಒಂದು ವೇಳೆ ಈ ರೀತಿಲಿ ಆದರೆ. ಮತ್ತು ಎರಡನೇದು, ನಮ್ಗೆ ಹೆಂಗೆ ಡ್ರೆಸ್ ಕೋಡ್ಗಳನ್ನ ಕೊಟ್ಟಿದ್ದಾರೆ ಹಂಗೆ ಟೂ ವೀಲರಲ್ಲಿ ಯಾರು ಪ್ಯಾಸೆಂಜರ್ ಸೇವೆ ಮಾಡುವಂಥ ರೀತಿಲಿ ಏನಾದರೂ ಪ್ರೋಸೆಸ್ ಮಾಡಿದ್ರು, ಈ ಪರ್ಮಿಟ್ಗಳು ಕೊಡೋ ಅಂಥ ಕೆಲಸ ಮಾಡಿದ್ರು, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಕೊಡೋ ಅಂಥ ಕೆಲಸ ಮಾಡಿದ್ರು ಅಂದರೆ ಮಸ್ಟ್ ಅಂಡ್ ಶುಡ್ ಅವರು ಕೂಡ ಒಂದು ಯೂನಿಫಾರ್ಮ್ ಕೋಡನ್ನು ಇಟ್ಕೊಳ್ಳೇಬೇಕಾಗ್ತದೆ. ಹಂಗಿದ್ದಾಗ ಏನಾಗ್ತದೆ, ನಮ್ಮ ಪೊಲೀಸ್ನವರು ಕೂಡ ಇದು ಟ್ಯಾಕ್ಸಿನಾ, ಇದು ಟೂ ವೀಲರಾ, ಆರ್ ಟಿ ಓದವರು ಕೂಡ ಅಷ್ಟೇ. ಯಾಕೆಂದರೆ ಎಲ್ಲೋ ಬೋರ್ಡು ಟ್ಯಾಕ್ಸ್ ಕಟ್ಟಿರ್ತಾನೆ, ಇನ್ಶೂರೆನ್ಸ್ ಕಟ್ಟಿಲ್ವಾ, FC ಮಾಡಿಲ್ವಾ, ಈ ಥರ ಒಂದು ಐಡೆಂಟಿಫೈ ಮಾಡೋದಕ್ಕೂ ಕೂಡ ಇಲಾಖೆಗೂ ಕೂಡ ಅನುಕೂಲ ಆಗುವಂಥ ರೀತಿಲಿ ಆಗ್ತದೆ. ಹಂಗಾಗಿ ಈ ಥರ ಮಾಡಲಿ ಅನ್ನೋದು ಕೂಡ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇದು ಆಗಬಾರ್ದು ಅನ್ನೋದು ನಮ್ಮ ಮೇನ್ ಉದ್ದೇಶ. ಒಂದು ವೇಳೆ ಆಗೋಯ್ತು ಅಂದರೂ ಕೂಡ ಏನು ಮಾಡೋಕ್ಕೆ ಬರದೇ ಇರೋವಂಥ ಸ್ಥಿತಿಲಿ ಹೋಯ್ತು ಅಂದರೆ ಈ ಅಜೆಂಡಾಗಳನ್ನ ನಾವು ಮುಂದೆ ಇಟ್ಟೇ ಇಡ್ತೀವಿ, ಇದನ್ನು ಮಾಡಲೇಬೇಕಾಗ್ತದೆ. ಈಗ ಇಲ್ಲಿಗಲ್ಗೆ ಬೈಕ್ ಟ್ಯಾಕ್ಸಿ ಕೆಲವರು ತುಂಬಾ ಜನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಡ್ರೆಸ್ ಕೋಡ್ ಈಗ ಹೇಳ್ತೀರಿ ನೀವು, ಒಂಥರ ಒಂದು ರೂಲ್ಸ್ ಒಂದು ಗೈಡ್ಲೈನ್ಸ್ ಬಂತು ಅಂದ್ರೆ ಈಗ ಇಲ್ಲಿಗಲ್ ಯಾರೋ ಒಬ್ರು, ಈಗ ತುಂಬಾ ಜನ ಆಟೋ ಡ್ರೈವರ್ಸ್ ಕಂಪ್ಲೇಂಟ್ ಏನಂದ್ರೆ ಈಗ ಆಫೀಸ್ಗೆ ಹೋಗೋರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಮತ್ತೆ ಕಾಲೇಜ್ ಹುಡುಗರುಗಳು ಇದು ಮಾಡ್ತಾ ಇದ್ದಾರೆ. ನಿನ್ನೆ ನಾನೇ ಯಾವುದೋ ಒಂದು ಇದು ಕ್ರೋಮಲ್ಲಿ ಒಂದು ಇಮಿಡಿಯೇಟ್ಲಿ ಅಡ್ವರ್ಟೈಸ್ಮೆಂಟ್ ಬಂತು, ವಿಪ್ರೋ ಇನ್ಫೋಸಿಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿರೋಂಥ ಒಬ್ಬ ಟೆಕ್ಕಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಟೈಮಲ್ಲಿ ಒಂದು ಆ್ಯಪ್ನ ಬಳಸ್ಕೊಂಡು ಪ್ರಯಾಣಿಕರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತೆಲ್ಲ ತೋರಿಸಿದ್ರು. ಈಗ ಅಟ್ಲೀಸ್ಟ್ ಒಂದು ಗೈಡ್ಲೈನ್ಸ್ ಬಂತು ಅಂದ್ರೆ ಒಂದು ಹೌದು, ಅವ್ರು ಅವಾಗ ಬರಲ್ಲ. ಈಗ ಅಂದ್ರೆ ಒಂದು ಗಾಡಿಗೆ ಒಂದು ಕಲರ್, ನೀವು ಹೇಳ್ದಂಗೆ ಒಂದು ಡ್ರೆಸ್ ಕೋಡ್, ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟುವಂಥದ್ದು ಇದೆಲ್ಲ ಬಂತು ಅವಾಗ ಇಂಥವರೆಲ್ಲ ಅವಾಯ್ಡ್ ಆಗ್ಬಿಡ್ತಾರೆ. ಈಗ ನಿಜವಾಗಿ ಡೈಲಿ ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಅನುಕೂಲ ಆಗುತ್ತೆ, ಖಂಡಿತ ಅನುಕೂಲ ಆಗುತ್ತೆ. ಅಂದ್ರೆ ನಾವ್ ಯಾಕೆ ಈ ಸಬ್ಜೆಕ್ಟ್ ಅನ್ನ ಈಗಲೇ ಮಾತಾಡಕ್ ಹೋಗ್ತಿಲ್ಲ ಅಂದ್ರೆ, ಫಸ್ಟು ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ರಾಜ್ಯ ಸರ್ಕಾರ ಇದನ್ನ ಏನು ಮಾಡುತ್ತೆ, ಇದನ್ನ ಸ್ತಮನಗೊಳಿಸ್ರೆ ಫುಲ್ ಬೇಡ ಅನ್ನೋ ಥರ ರದ್ದುಗೊಳಿಸ್ಬಿಟ್ರೆ ನಾವು ಅದೆಲ್ಲ ಆಲೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದು ವೇಳೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ ಸರ್ ನಾವು ಇದನ್ನೇ ಪಟ್ಟಾಕೋದು, ಹೆಂಗೆ ಆಟೋದವ್ರಿಗೆ ಯೂನಿಫಾರ್ಮ್ ಕೊಟ್ಟಿದ್ದೀರಾ, ಇದು ಸ್ಟಾಪ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಈಗ ಸಿಚುವೇಶನ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 70-80% ಮೋಸ್ಟ್ಲಿ ಲೀಗಲ್ ಆಗ್ಬೋದು ಅನಿಸ್ತಾ ಇದೆ. ಆದ್ರೆ ಈಗ ಕಂಡೀಷನ್ ಇದ್ರೆ ಓಕೆನಾ? ಅಲ್ಲ, ನಮ್ಮ ಹೈಕೋರ್ಟ್ ಇಲ್ಲಿ ಅಡ್ಗೋಡೆ ಮೇಲೆ ದೀಪ ಇಕ್ಕೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಒಂದು 6 ತಿಂಗಳಲ್ಲಿ ಸ್ಥಗಿತ ಆಗ್ಬೇಕು ಅನ್ನೋ ತರನು ಹೇಳಿದೆ. ರಾಜ್ಯ ಸರ್ಕಾರಕ್ಕೆ ಒಂದು ಗೈಡ್ಲೈನ್ಸ್ ರೆಡಿ ಮಾಡಿ ಅಂತಾನು ಕೂಡ ಹೇಳಿದೆ. ಆ ಗೈಡ್ಲೈನ್ಸ್ ಯಾವ ತರ ಅವ್ರನ್ನ ಕಂಪ್ಲೀಟ್ಲಿ ಬೈಕ್ ಟ್ಯಾಕ್ಸಿ ನಿಲ್ಲಿಸುವಂಥ ರೀತಿಯಲ್ಲಿ ಮಟ್ಟ ಹಾಕುವಂಥ ಗೈಡ್ಲೈನ್ಸಾ, ಅಥವಾ ಅವ್ರು ಬೈಕ್ ಟ್ಯಾಕ್ಸಿ ರನ್ ಮಾಡೋದಕ್ಕೆ ನೀವು ಈ ಮಾದರಿಯಲ್ಲಿ ನೀವು ಅನುಸರಣೆ ಮಾಡಬೇಕು ಅಂತ ನಿಯಮಗಳನ್ನ ಹಾಕೊಡೋದು ಗೈಡ್ಲೈನ್ಸ್ ಕೊಟ್ಟಿದ್ಯಾ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ನೋಡಿ, ಇದ್ರ ಬಗ್ಗೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರಲಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರಲಿ, ಹೋಮ್ ಮಿನಿಸ್ಟರ್ ಆಗಿರಲಿ, ಮತ್ತು ನಮ್ಮ CM ಆಗಿರಲಿ, DCM ಅವರಾಗಿರಲಿ, ಒಬ್ಬರೂ ಕೂಡ ಇದ್ರ ಬಗ್ಗೆ ಕೋರ್ಟ್ ಆದೇಶ ಕೊಟ್ಟಿದೆ, ಹೌದು ನಾವು ಇದನ್ನ ಈ ರೀತಿಲಿ ಮಾಡ್ತೀವಿ, ಇಲ್ಲ ಈ ರೀತಿ ಮಾಡ್ತೀವಿ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಅವರು ಏನೋ ಇವರೇ ಬಡ್ದಾಡ್ಕೊಂಡಿರಲಿ ಅನ್ನೋ ರೀತಿಲಿ ಅವ್ರ ಪಾಡು ಅವ್ರು ಸೈಲೆಂಟಾಗಿ ಇದ್ದಾರೆ. ಕಾದು ನೋಡಬೇಕಾಗಿದೆ ಸರ್ ಅಷ್ಟು. ಹಂಗಾಗಿ ನಾನು ಅದರಲ್ಲಿ ಇನ್ನೂ ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಓಕೆ.